ಸಿಲಿಕಾನ್ ಸಿಟಿಯಲ್ಲಿ ಸಂಚಾರ ದಟ್ಟಣೆ ನಿಯಂತ್ರಣಕ್ಕೆ ಸಜ್ಜಾಗ್ತಾ ಇದೆ. ಬಿಬಿಎಂಪಿಯಿಂದ ಟನೆಲ್ ರೋಡ್ ನಿರ್ಮಾಣಕ್ಕೆ ಪೂರ್ವ ತಯಾರಿಗಳು ನಡೀತಾ ಇದೆ. ಉತ್ತರ ದಕ್ಷಿಣ ಕಾರಿಡಾರ್ ಅನುಷ್ಠಾನಕ್ಕೆ ಆರ್ಥಿಕ ಬಿಡ್ ಆಹ್ವಾನ ಮಾಡಿದ್ದಾರೆ. ಅಂದರೆ ಬಿಡ್ಡಿಂಗ್ಗೆ ಕರೆದಿದ್ದಾರೆ. ಈಗ ಸಂಚಾರ ಟ್ರಾಫಿಕ್ ಜಾಮನ್ನು ಕಂಟ್ರೋಲ್ ಮಾಡಬೇಕು ಅನ್ನುವಂತಹ ಎಲ್ಲ ಪ್ಲ್ಯಾನ್ ನಡೀತಾ ಇದೆ. ಈಗ ಬಿಬಿಎಂಪಿಯಿಂದ ಟನೆಲ್ ರೋಡ್ ಇದು ಮಾಡಿದರೆ ಸ್ವಲ್ಪ ಕಂಟ್ರೋಲ್ ಬರುತ್ತೆ ಅನ್ನುವಂಥ ಪ್ಲ್ಯಾನ್ನ ಬಿಬಿಎಂಪಿ ಹಾಕ್ಕೊಂಡಿದೆ. ಬ್ಯಾಂಕ್ ಹಣಕಾಸು ಸಂಸ್ಥೆಗಳಿಂದ ಬಂಡವಾಳ ಹೂಡಿಕೆಗಾಗಿ ಬಿಡ್ ಕರೆದಿದ್ದಾರೆ. ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ವರೆಗೆ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಚಿಂತನೆ ಮಾಡ್ತಾ ಇದ್ದಾರೆ. ಸುರಂಗ ಮಾರ್ಗಕ್ಕೆ 8,000 ಕೋಟಿ ರೂಪಾಯಿ ಆಗುತ್ತೆ ಅಂದಾಜು ವೆಚ್ಚ. ದೆಹಲಿಯ ಖಾಸಗಿ ಸಂಸ್ಥೆ DFR ವರದಿಯನ್ನು ಆಧರಿಸಿ ಸುರಂಗ ಕೊರೆಯೋಕೆ ತೀರ್ಮಾನ ಮಾಡಿದ್ದಾರೆ. ಹೆಬ್ಬಾಳದ ST ಮಾಲ್ನಿಂದ ಸಿಲ್ಕ್ ಬೋರ್ಡ್ವರೆಗೆ 18.5 ಕಿಲೋಮೀಟರ್ ದೂರ ನೋಡಿ. ಅಂದರೆ ಈ ಸುರಂಗ ಮಾರ್ಗ ಮಾಡಿಬಿಟ್ರೆ ಬೆಂಗಳೂರಿನಲ್ಲಿ ಒಂದು ಅರ್ಧಕ್ಕರ್ಧ ಟ್ರಾಫಿಕ್ ಜಾಮ್ ಉತ್ತರ ಮತ್ತು ದಕ್ಷಿಣ ಆ ಭಾಗದಲ್ಲಿ ಕಡಿಮೆ ಆಗುತ್ತೆ ಬಹುತೇಕವಾಗಿ. ನಾವು ನೋಡಿರೋ ಪ್ರಕಾರ ಸಿಲ್ಕ್ ಬೋರ್ಡ್ನಲ್ಲೇ ಹೈಯೆಸ್ಟ್ ಟ್ರಾಫಿಕ್ ಜಾಮ್ ಆಗೋದು, ಅದು ಏಷ್ಯಾದಲ್ಲೇ. ವರದಿಗಳು ಹೇಳಿದ್ದಾವೆ, ಗಂಟೆಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ, ಕಿಲೋಮೀಟರ್ ಗಟ್ಟಲೆ ವಾಹನಗಳು ಟ್ರಾಫಿಕ್ನಲ್ಲಿ ಸಿಕ್ಕಾಕೊಂಡಿರ್ತವೆ. ಅದರಲ್ಲೂ ಈ ಏರ್ಪೋರ್ಟ್ ಕಡೆಗೆ ಹೋಗುವಂತಹ ಆ ವಾಹನಗಳ ಪರಿಸ್ಥಿತಿ ಯಾರಿಗೂ ಬೇಕಾಗಿಲ್ಲ. ST ಮಾಲಿಂದ ಸಿಲ್ಕ್ ಬೋರ್ಡ್ವರೆಗೆ 18.5 ಕಿಲೋಮೀಟರ್ ದೂರ ಈಗ ಆ ಒಂದು ಸುರಂಗ ಮಾರ್ಗವನ್ನು ಮಾಡಲಿಕ್ಕೆ ಪ್ಲಾನ್ ನಡೀತಾ ಇದೆ. ಟನೆಲ್ ರೋಡ್ ಅಂತ ಹೇಳ್ತಾರೆ. ಈಗ ಅದಕ್ಕೆ ಆಹ್ವಾನ ಬಿಡ್ ಕರೆದಿದ್ದಾರೆ. ಯಾರು ಬಂಡವಾಳ ಹೂಡಬೇಕು ಅಂತಿದ್ದಾರೋ ಅವ್ರಿಗೆ ಬ್ಯಾಂಕು ಮತ್ತು ಹಣಕಾಸು ಸಂಸ್ಥೆಗಳಿಂದ ಬಂಡವಾಳ ಹೂಡಿಕೆಗಾಗಿ ಬಿಡ್ಡನ್ನು ಕರೆದಿದ್ದಾರೆ. ಸುಮಾರು 8,000 ಕೋಟಿ ಇದಕ್ಕೆ ಖರ್ಚಾಗುತ್ತೆ. ಈಗ ಶುರು ಮಾಡಿದರೆ ಅದು ಎಷ್ಟೋ ವರ್ಷಗಳಾಗ್ಬೋದು, 10 ವರ್ಷ ಆಗ್ಬೋದು, 6-7 ವರ್ಷಗಳಾಗ್ಬೋದು. ಅದು ಕೂಡ ಬಹಳ ಸವಾಲುಗಳನ್ನು ಎದುರಿಸಿ ಈ ಒಂದು ಮಾರ್ಗವನ್ನು ಮಾಡಬೇಕಾಗುತ್ತೆ. ಈಗಾಗಲೇ ಒಂದು ನೀಲನಕ್ಷೆ ಕೂಡ ರೆಡಿಯಾಗಿದೆ, ಯಾವ್ಯಾವ ಮಾರ್ಗದಿಂದ ಈ ಒಂದು ನಿರ್ಮಾಣ ಕಾರ್ಯ ಆಗಬೇಕು ಅಂತೇಳಿ ಟನೆಲ್ ರೋಡು. ಬಟ್ BBMPಯಿಂದ ಅಂತೂ ಪ್ಲ್ಯಾನ್ ರೆಡಿಯಾಗಿದೆ. ಅದಕ್ಕೆ ನೋಡಬೇಕೀಗ 8,000 ಕೋಟಿ ಹಣವನ್ನು ಹೊಂದಿಸಬೇಕಲ್ವ. ಬಟ್ ಬೆಂಗಳೂರು ವಿಚಾರಕ್ಕೆ ನಾವು ಬರೋದಾದರೆ ಇದೇನಾಯಿತು, ಸಕ್ಸಸ್ ಆಯಿತು ಅಂತ ಹೇಳಿದ್ರೆ ಅದು ಮುಂದಿನ ಒಂದು ಕೆಲಸಗಳಿಗೆ ಒಂದು ಕಾರ್ಯಸೂಚಿ ಆಗುತ್ತೆ ಅಂತ ಹೇಳ್ಬೋದು. ಮೆಟ್ರೋ ಮಾಡಿದ್ದಾರೆ, BMTC ಬೇರೆ ಬೇರೆ ಫ್ಲೈಓವರ್ಗಳಾಗಿದ್ದಾವೆ. ಆದರೂ ಕೂಡ ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್ ಮಾತ್ರ ಕಡಿಮೆ ಆಗ್ತಾ ಇಲ್ಲ. ನಾವು 7-8 ಕಿಲೋಮೀಟ್ರು 5-6 ಕಿಲೋಮೀಟ್ರ್ ಓಡಾಡಬೇಕು ಅಂದರೂ 1 ಗಂಟೆ ಹೋಗಬೇಕಾದಂಥ ಪರಿಸ್ಥಿತಿ. ಸಿಲ್ಕ್ ಬೋರ್ಡ್ನಲ್ಲಿ ಅತಿ ಹೆಚ್ಚು ಟ್ರಾಫಿಕ್ ಆಗ್ತಾ ಇದೆ, ವರದಿಗಳು ಕೂಡ ಹೇಳಿದ್ದಾವೆ. ಹಾಗಾಗಿನೇ ಈಗ BBMPಯ ಈ ಪ್ಲ್ಯಾನ್ ಏನಿದೆ ಇದು ಸಕ್ಸಸ್ ಆಗಬೇಕು. ಬಹುತೇಕವಾಗಿ ನಮಗನ್ನಿಸ್ತಾ ಇದೆ ಈಗ ಕೆಲವೊಂದಿಷ್ಟು ಸಂಸ್ಥೆಗಳು ಮತ್ತು ಬ್ಯಾಂಕ್ಗಳು ಕೂಡ ಇದಕ್ಕೆ ಬಿಡ್ ಮಾಡಲಿಕ್ಕೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಈ ಟನೆಲ್ ರೋಡ್ ನಿರ್ಮಾಣ ಆಗಬೇಕು ಅನ್ನೋದು ಸಾಕಷ್ಟು ವರ್ಷಗಳ ಕನಸಾಗಿದೆ ಬೆಂಗಳೂರಿಗರದ್ದು. ಮತ್ತಷ್ಟು ಮಾಹಿತಿ ಗಣೇಶ್ ಹೆಗಡೆ ನೀಡ್ತಾರೆ. ಗಣೇಶ್, ಈಗ ಬೆಂಗಳೂರಿನಲ್ಲಿ ಟ್ರಾಫಿಕ್ ಕಿರಿಕಿರಿ ನೋಡ್ತಾ ಇದ್ದೀವಿ ನಾವು. ಜನ ದಿನನಿತ್ಯವೂ ಕೂಡ ಹೈರಾಣ ಆಗ್ತಾ ಇದ್ದಾರೆ. ಈಗ ಈ ಯೋಜನೆ ಏನಿದೆ ಇದಕ್ಕೆ ಯಾವ ರೀತಿ ಪ್ಲ್ಯಾನ್ ನಡೀತಾ ಇದೆ, ಅದರ ಜೊತೆಗೆ ಯಾವ ರೀತಿ ಬಿಡ್ಗೆ ಆಹ್ವಾನ ಮಾಡಿದ್ದಾರೆ, ಇದಾಯಿತು ಅಂತ ಹೇಳಿದ್ರೆ ಬಹುತೇಕವಾಗಿ ಕಂಟ್ರೋಲಿಗೆ ಬರ್ಬೋದಾ ಬೆಂಗಳೂರಿನಲ್ಲಿ ಟ್ರಾಫಿಕ್ಕು? ಮುಖ್ಯವಾಗಿ ಟನೆಲ್ ರೋಡ್ ಕಾನ್ಸೆಪ್ಟ್ ಏನಿದೆ ಇದು ಅಬ್ರಾಡ್ ಮಾದಲ್ಲಿ ಬೇರೆ ಬೇರೆ ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಲ್ಲಿ ಇದ್ದಂತಹ ಒಂದು ಕಾನ್ಸೆಪ್ಟ್. ಇದು ಬೆಂಗಳೂರಿನಲ್ಲೂ ಕೂಡ ವಾಹನ ದಟ್ಟಣೆ ಹಾಗೇನೆ ಜನಸಂಖ್ಯೆ ವಿಪರೀತವಾಗ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈ ಒಂದು ಯೋಜನೆಗೆ ರಾಜ್ಯ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇರುವಂತದ್ದು. ಅದರಲ್ಲೂ ಕೂಡ DCM DK ಶಿವಕುಮಾರ್ ಅವರ ನೇತೃತ್ವದಲ್ಲಿ ಅವರು ಬೆಂಗಳೂರು ನಗರ ಉಸ್ತುವಾರಿ ಸಚಿವರು ಕೂಡ ಇದ್ದಾರೆ. ಈ ಬಗ್ಗೆ ಒಂದ್ ರೀತಿಯಲ್ಲಿ ಅವರದೇ ಆದಂತಹ ಒಂದಿಷ್ಟು ಯೋಚನೆಗಳನ್ನ ಇಟ್ಟುಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು DPR ಸಿದ್ಧವಾಗಿರುವಂತದ್ದು. ಮುಖ್ಯವಾಗಿ ಟನೆಲ್
ಟನೆಲ್ ರೋಡ್ ಏನಿದೆ ಉತ್ತರ ಮತ್ತೆ ದಕ್ಷಿಣ ಹಾಗೂ ಪೂರ್ವ ಹಾಗೂ ಪಶ್ಚಿಮ ಕಾರಿಡಾರ್, ಅದರಲ್ಲಿ ಈಗ ಉತ್ತರ ಮತ್ತೆ ದಕ್ಷಿಣ ಅಂತಂದ್ರೆ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ ವರೆಗಿನ ಒಂದು 8,000 ಕೋಟಿ ಮೊತ್ತದ ಒಂದು ಯೋಜನಾ ವೆಚ್ಚ, ಅಂದಾಜು ವೆಚ್ಚ ಈಗ ಸಿದ್ಧವಾಗಿರೋದು. ಅದಕ್ಕೆ ಸಂಬಂಧಪಟ್ಟಂತ ಈಗ ಆರ್ಥಿಕ ಬಿಡ್ಡನ್ನು ಕೂಡ ಬಿಬಿಎಂಪಿ ಕರೆದಿರುವಂತದ್ದು. ಮೊನ್ನೆ ಇದೇ ಡಿಸೆಂಬರ್ ಕಳೆದ ಒಂದು 13-12ನೇ ತಾರೀಕಿಗೆ ಆರ್ಥಿಕ ಬಿಡ್ಡನ್ನು ಓಪನ್ ಮಾಡಿದೆ. ಮುಖ್ಯವಾಗಿ ಹಣಕಾಸು ಸಂಸ್ಥೆಗಳೇನಿದಾವೆ ತಮ್ಮ ಬಡ್ಡಿ ದರವನ್ನ ಜೂನ್ 3ರ ಒಳಗಡೆ, ಜನವರಿ 3ರ ಒಳಗಡೆ ತಿಳಿಸಬೇಕು. ಈ ಒಂದು 8,000 ಕೋಟಿ ವೆಚ್ಚದಲ್ಲಿ ಆಗುವಂತಹ ಕಾಮಗಾರಿಗಳಿಗೆ ತಾವು ನೀಡಿರುವಂತಹ ಆರ್ಥಿಕ ಸಹಾಯ ಎಷ್ಟು, ಅಥವಾ ಲೋನ್ ಎಷ್ಟು ಕೊಡ್ತೀರಾ, ಫಿನಾನ್ಷಿಯಲಿ ಯಾವ ರೀತಿ ಸಪೋರ್ಟ್ ಮಾಡ್ತೀರಾ, ನಿಮ್ಮ ಇಂಟ್ರೆಸ್ಟ್ ಏನಿದೆ, ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ನೀಡುವಂತೆ ಈಗ ಬಿಬಿಎಂಪಿ ಕೋರಿರುವಂತದ್ದು. ಹೀಗಾಗಿ ಎಲ್ಲೋ ಒಂದು ರೀತಿಯಲ್ಲಿ ಸಿಲ್ಕ್ ಬೋರ್ಡ್ ಇಂದ ಹೆಬ್ಬಾಳವರೆಗಿನ ಉತ್ತರ ಮತ್ತೆ ದಕ್ಷಿಣ ಕಾರಿಡಾರ್ ಏನಿದೆ ಅದು ಈಗ ಆರಂಭಕ್ಕೆ ಮುನ್ಸೂಚನೆ ಅಂತಾನೆ ಹೇಳ್ಬೋದು. ಸರ್ಕಾರ ಕೂಡ ಅನುಮೋದನೆ ನೀಡಲಿಕ್ಕೆ ಸರ್ಕಾರ ಕೂಡ ಒಂದು ಸಕಾರಾತ್ಮಕ ಸ್ಪಂದಿಸುವಂತ ಹಿನ್ನೆಲೆಯಲ್ಲಿ ಬಿಬಿಎಂಪಿ ಆರ್ಥಿಕ ಬಿಡ್ಡನ್ನ ಕರೆದಿರುವಂತದ್ದು. ಹಾಗಾಗಿ ಮುಂದಿನ ದಿನಗಳಿದು 2 ವರ್ಷಗಳ ಅವಧಿಯಲ್ಲಿ ಕಾಮಗಾರಿ ಪೂರ್ಣಗೊಳ್ಳುತ್ತೆ. ಮುಖ್ಯವಾಗಿ ಸಿಲ್ಕ್ ಬೋರ್ಡ್ ಜಾಗದಲ್ಲಿ ಸಾಕಷ್ಟು ವಾಹನ ದಟ್ಟಣೆ ಇದೆ. ಅದರಲ್ಲೂ ಹೆಬ್ಬಾಳ ಮತ್ತೆ ಏರ್ಪೋರ್ಟ್ ಕಡೆ ಮಾರ್ಗಕ್ಕೆ ಹೋಗುವಂತ ಸಂದರ್ಭದಲ್ಲಿ ಪೀಕ್ ಅವರ್ಸ್ ಅಲ್ಲಿ ಅಂದ್ರೆ ಬೆಳಗಿನ ಅವಧಿಯಲ್ಲಿ ಹಾಗೇನೆ ಸಂಜೆ ಅವಧಿಯಲ್ಲಿ ಸಂಚಾರ ದಟ್ಟಣೆ ವಿಪರೀತವಾಗಿರುತ್ತೆ. ಆ ಹಿನ್ನೆಲೆಯಲ್ಲಿ ಮನಗಂಡಂತಹ ಬಿಬಿಎಂಪಿ ಹಾಗೂ ರಾಜ್ಯ ಸರ್ಕಾರ ಒಂದು ರೀತಿಯಲ್ಲಿ ಇದಕ್ಕೆ ಪರ್ಯಾಯ ಮಾರ್ಗವನ್ನ ಮಾಡಬೇಕು, ಸುರಂಗ ಮಾರ್ಗವನ್ನ ಕೊರೆದರೆ ಉತ್ತಮ ಅನ್ನುವಂತಹ ದೃಷ್ಟಿಯಲ್ಲಿ ಈಗ ಮೊದಲ ಹಂತದ ಬೆಂಗಳೂರಿನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಟನೆಲ್ ರೋಡ್ ನಿರ್ಮಾಣ ಆಗುವಂತದ್ದು ಬಹುತೇಕವಾಗಿ ಇದು ಖಚಿತ ಆಗ್ತಾ ಇರುವಂತದ್ದು. ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.